ಸ್ಟಾಕ್ ಮಾರ್ಕೆಟ್ ಕಥೆ ಏನಾಗುತ್ತೆ? ಇತ್ತೀಚೆಗೆ ಕೆಲ ದಿನಗಳಲ್ಲಿ ನೀವು ಗಮನಿಸಿದ್ರೆ 62,000ವರೆಗೆ ಹೋಗಿರುವಂತಹ ನಿಫ್ಟಿಯ ನಂಬರ್ಸ್ ಅನ್ನು ನೋಡಿ ವಾವ್, ಮಾರ್ಕೆಟ್ ಎದ್ದೇಳ್ತಿದೆ ಅಂತ ಖುಷಿ ಪಟ್ಟಿರೋದು ಇದೆ. ಅಗೇನ್ 58,000ಕ್ಕೆ ಬಂದಿರುವುದು ಇದೆ. ಇದೇನು ಹಿಂಗ್ ಬೀಳ್ತಿದ್ಯಲ್ಲ ಅಂತ ಭಯ ಆಗುವಂತಹ ಸನ್ನಿವೇಶವನ್ನು ಎದುರಿಸಿದ್ದೀವಿ. ಹಾಗಾದ್ರೆ ಮುಂದೇನು? ಏಳತ್ತಾ ಬೀಳತ್ತಾ? ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಯಾವ ಕಾರಣಕ್ಕಾಗಿ ಮಾರ್ಕೆಟ್ನಲ್ಲಿ ಏರುಪೇರಾಗುತ್ತೆ? ಇನ್ವೆಸ್ಟರ್ಸ್ ಸೆಂಟಿಮೆಂಟ್. ನಿಮಗೆ ಅವರು ಯಾವುದೋ ಸ್ಟಾಕ್ಗಳ ಮೇಲೆ ಅಥವಾ ಏನೋ ಒಂದು ಪಾಸಿಟಿವ್ ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ ಕಂಪನಿಗಳ ಮೇಲೆ ಹೂಡಿಕೆ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನೋ ನೆಗೆಟಿವ್ ಸುದ್ದಿ ಬಂದಾಗ ಅಥವಾ ಎಲ್ಲರಿಗೂ ಕನ್ಸರ್ನ್ಡ್ ಅಂತ ಅನಿಸುವಾಗ ಮಾರ್ಕೆಟ್ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ಇತ್ತೀಚಿನ 2 ದಿನಗಳ 2%, 2.5% ಡ್ರಾಪ್ ಆಯ್ತಲ್ವಾ, ಬ್ಲಡ್ ಬಾತ್ ಅಂತ ಏನ್ ಜನ ಕರೆದ್ರು, ಆಗ ಹಲವು ಲಕ್ಷ ಕೋಟಿ ನಿಮ್ಮಂತಹ ಹೂಡಿಕೆದಾರರ ಹಣ ಕರಗ್ಬಿಡ್ತು. ಈಗ ಏನ್ ಮಾಡ್ಬೇಕು ನಾವು? ಉಳಿಕೆ ಇರೋದನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಮಾರ್ಕೆಟ್ನಿಂದ ಆಚೆ ಬಂದು ಬಿಡ್ಬೇಕಾ? ಅಥವಾ ಹೇಗೂ ಡಿಸ್ಕೌಂಟ್ ಪ್ರೈಸ್ಗೆ ಒಳ್ಳೊಳ್ಳೆ ಸ್ಟಾಕ್ಗಳು ಸಿಗುತ್ತೆ, ಇನ್ನಷ್ಟು ಹೂಡಿಕೆ ಮಾಡಬೇಕಾ? ಇದರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ನೋಡಿ, ರಾಕೇಶ್ ಜುಂಜುನ್ವಾಲಾ ಆಗಿರಲಿ ಅಥವಾ ಇನ್ಯಾವುದೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಆಗಿರಲಿ, ಜೀವನ ಪೂರ ಅದನ್ನೇ ಮಾಡ್ಕೊಂಡು ಬಂದಿರುವಂತಹ ಇನ್ವೆಸ್ಟರ್ಸ್, ಸ್ಟಡಿ ಮಾಡುವಂತಹ CAಗಳು, ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಸ್ ಯಾರೂ ಸಹ ಮಾರ್ಕೆಟ್ ಅನ್ನ ಹೀಗೆ ಆಗುತ್ತೆ ಅಂತ ಟೈಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಗ್ಯಾರಂಟಿ ಕೊಡೋದಕ್ಕಾಗೋದಿಲ್ಲ. ಆದರೆ ನೀವು ಸ್ಟಡಿ ಮಾಡೋದಕ್ಕೆ ಸಾಧ್ಯ. ಆ ಸ್ಟಡಿಯ ಆಧಾರದ ಮೇರೆಗೆ ಡಿಸಿಷನ್ ಕೈಗೊಳ್ಳೋದಕ್ಕೆ ಸಾಧ್ಯ. ಒಂದು ಎಕ್ಸಾಂಪಲ್ ಪರಿಗಣಿಸೋಣ. 2020 ಮಾರ್ಚ್ನಲ್ಲಿ ಮಾರ್ಕೆಟ್ನ ಕಥೆ ಏನಾಗಿತ್ತು? ಲಾಕ್ಡೌನ್ ಅನೌನ್ಸ್ ಆದ ಸಂದರ್ಭ, ಕರೋನಾ ಕಾರಣಕ್ಕೆ ಇಡೀ ವಿಶ್ವದಲ್ಲಿ ತಲ್ಲಣ ಆದ ಸಂದರ್ಭ, 20,000 ಪಾಯಿಂಟ್ಸ್ ಡ್ರಾಪ್ ಆಗಿರೋದು ಇದೆ. ಅದೇ ರೀತಿ ಬೌನ್ಸ್ ಬ್ಯಾಕ್ ಆಗಿರೋದು ಇದೆ. ಅದರರ್ಥ ನೀವು ಹೂಡಿಕೆ ಮಾಡುವಂತಹ ಕಂಪನಿಗಳು ಒಂದು ವೇಳೆ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದ್ರೆ ಎಂಥದ್ದೇ ಸನ್ನಿವೇಶವನ್ನು ತಡೆದುಕೊಳ್ತವೆ. ಇದಕ್ಕೆ 2 ವಿಚಾರವನ್ನು ನಾವು ಗಮನಿಸಬೇಕು ಬಹಳ ಮುಖ್ಯವಾಗಿ. ಮೊದಲನೆಯದು, ಆ ಕಂಪನಿಯ ಬಿಸ್ನೆಸ್ ಮಾಡೆಲ್ ಏನು, ಕಂಪನಿ ಯಾರಿಗೆ ಕೇಟರ್ ಮಾಡ್ತಾ ಇದೆ, ಎಷ್ಟರ ಮಟ್ಟಿಗೆ ಅದರ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ, ಲಾಭ ಮಾಡ್ತಿದ್ಯಾ, ರೆವೆನ್ಯೂ ಇನ್ಕ್ರೀಸ್ ಆಗ್ತಿದ್ಯಾ, ಇದೆಲ್ಲವನ್ನೂ ಗಮನಿಸಿ. ಅದರ ಬುಡ ಸ್ಟ್ರಾಂಗ್ ಆಗಿದ್ರೆ ಡೆಫಿನೆಟ್ಲಿ ಆ ಕಂಪನಿ ಕಮ್ ಬ್ಯಾಕ್ ಮಾಡುತ್ತೆ. ಅಂಡ್ ಈ ಕಂಪನಿಯನ್ನ, ಈ ಥರದ ಸ್ಟ್ರಾಂಗ್ ಇರುವಂತಹ ಕಂಪನಿಯನ್ನ, ಫಂಡಮೆಂಟಲಿ ಫಿಟ್ ಇರುವಂತಹ ಕಂಪನಿಯನ್ನ ನಡೆಸ್ತಿರುವ ಮ್ಯಾನೇಜ್ಮೆಂಟ್ ಹೇಗಿದೆ, ಇದನ್ನು ನಾವು ಗಮನಿಸಿ ಡಿಸಿಷನ್ ಅನ್ನು ಕೈಗೊಂಡಿದ್ದೇ ಆದರೆ ಯಾವುದೇ ವಾಲಟಿಲಿಟಿಗೆ ನಾವು ಹೆದರಿಕೊಳ್ಳೋದು ಬೇಕಾಗಿಲ್ಲ. ಇತ್ತೀಚಿನ ಒಂದು ಸುದ್ದಿಯನ್ನು ನಾನು ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಇದು ಎಕ್ಸಾಂಪಲ್ ಅಷ್ಟೇ, ಯಾವುದೇ ಕಾರಣಕ್ಕೂ ಈಗ ನಾನು ಮಾತಾಡುವ ಯಾವುದೇ ಕಂಪನಿಯ ಹೆಸರು ಶಿಫಾರಸು ಅಲ್ಲ. ನಿಮಗೆ ಎಜುಕೇಶನ್ ಪರ್ಪಸ್ಸಿಗೆ ಅಷ್ಟೇ, ವಿಚಾರವನ್ನ ಅರ್ಥ ಮಾಡಿಸೋದಕ್ಕಷ್ಟೇ. ಸೌದಿ ಅರಾಮ್ಕೋ ಜೊತೆಗಿನ ರಿಲಯನ್ಸ್ ಇಂಡಸ್ಟ್ರೀಸ್ನ ಡೀಲ್ ಟೇಕ್ ಆಫ್ ಆಗಲಿಲ್ಲ, ಕ್ಯಾನ್ಸಲ್ ಆಗೋಯ್ತು. ಆಗ ರಿಲಯನ್ಸ್ ಇಂಡಸ್ಟ್ರೀಸ್ನ ಷೇರು ಮೌಲ್ಯ ಹತ್ತತ್ರ 5%ಗಿಂತಲೂ ಜಾಸ್ತಿ ಇಳಿಕೆ ಆಯಿತು, ಕುಸಿದು ಬಿತ್ತು. ಹಾಗಂತ ಎಲ್ಲರೂ ಆ ಸ್ಟಾಕ್ನಿಂದ ಹಣವನ್ನು ವಾಪಸ್ ತಕ್ಕೊಂಡು ಬಿಟ್ಟಿದ್ದರೆ ಮರುದಿನ ಅಥವಾ ಇನ್ನೆರಡು ದಿನದಲ್ಲಿ ಅದು 5-6% ಏರಿಕೆ ಆಯ್ತಲ್ಲ, ಅದರ ಲಾಭ ಪಡ್ಕೊಳ್ಳೋದಕ್ಕಾಗಿರ್ತಿರ್ಲಿಲ್ಲ. ಅದು ಕ್ವಿಕ್ ಪ್ರಾಫಿಟ್ ಇದ್ದರೂ ಇರಬಹುದು. ಆದರೆ ನಾನು ಏನು ಹೇಳೋದಕ್ಕೆ ಬರ್ತಿದ್ದೀನಿ ಅಂತಂದ್ರೆ, ಒಂದು ವ್ಯಾಲ್ಯೂಯಿಂದ ಅದು ಕೆಳಗೆ ಹೋಗಿದ್ದು, ಇಫ್ ಇಟ್ ಈಸ್ ಅ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿ, ಅದು ಬೌನ್ಸ್ ಬ್ಯಾಕ್ ಆಗೇ ಆಗುತ್ತೆ. ಅಥವಾ ನೀವು ದೊಡ್ಡ ದೊಡ್ಡ ಎಷ್ಟೋ ಕಂಪನಿಗಳಿದಾವೆ, ಪಾಲಿಕ್ಯಾಬ್ಸ್ ತಗೊಳ್ಳಿ, ಎಂಡ್ಯೂರೆನ್ಸ್ ಟೆಕ್ನಾಲಜೀಸ್ ತಗೊಳ್ಳಿ, ಅಥವಾ TCS ತಗೊಳ್ಳಿ. TCS ಇಡೀ ವಿಶ್ವದಲ್ಲೇ ದಿ ಬೆಸ್ಟ್ ಅಂತ ಅನಿಸಿಕೊಂಡಿರುವ ಟೆಕ್ ಕಂಪನಿ. ಆ ಕಂಪನಿಯ ಷೇರು ಮೌಲ್ಯ 2% ಗ್ರೋತ್ ಆಗೋದು, ಅಥವಾ ಈ ಹಿಂದೆ ನಾವು ಗಮನಿಸಿದ ಹಾಗೆ ರ್ಯಾಲಿ ಏನಾಗ್ತಿತ್ತು, 5%, 6% ಬಿದ್ದಾಗ ಅಯ್ಯಯ್ಯೋ ಕಂಪನಿ ಮುಳುಗೋಗುತ್ತೆ ಅಂತ ನಾವು ಯೋಚನೆ ಮಾಡಿದ್ವಾ? ಆ ಥರ ಯೋಚನೆ ಮಾಡಿದವರು ಈಗ ಪರಿತಪಿಸ್ತಾ ಇರ್ತಾರೆ. ಸೊ ಅಲ್ಟಿಮೇಟ್ಲಿ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೇ ಆದರೆ ಖಂಡಿತ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಇದನ್ನು ನಾವು ಯಾವ ರೀತಿ ಹೇಳಬಹುದು ಅಂತ ಅಂದ್ರೆ, ನೋಡಿ, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್, ಪದೇ ಪದೇ ನಾನು ಹೇಳ್ತಿದ್ದೀನಿ, ಟ್ರೇಡಿಂಗ್ ಮೈಂಡ್ ಸೆಟ್ ಇರೋರಿಗೆ ಡೆಫಿನೆಟ್ಲಿ ಇದು ಬ್ಲಡ್ ಬಾತೆ. 0.5% ಬಿದ್ರೂ ಅಯ್ಯಯ್ಯೋ ಎಷ್ಟೋ ಕಳ್ಕೊಂಡೆ ಅನ್ನೋ ಪರಿಸ್ಥಿತಿ. ಆದರೆ ಇನ್ವೆಸ್ಟ್ಮೆಂಟ್ ಹಾಗಲ್ಲ. ಕಂಪನಿ ಜೊತೆಗೆ ನೀವು ಬೆಳಿತೀರಿ ಅನ್ನೋ ನಂಬಿಕೆ ಇಟ್ಟೇನೆ ನೀವು ಹಣ ಹೂಡಿಕೆ ಮಾಡ್ತೀರಿ. ನೋಡಿ, ನಾವು T20 ಮ್ಯಾಚ್ ತರ ಕೆಲವು ಗಂಟೆಗಳಲ್ಲಿ ಡಿಸೈಡ್ ಆಗ್ಬಿಡುತ್ತೆ ಅನ್ನೋ ಥರ ಸ್ಟಾಕ್ ಮಾರ್ಕೆಟ್ನ ನೋಡೋ ಹಾಗಿಲ್ಲ. ಒಂದೇ ದಿನದಲ್ಲಿ ನಾನು ಲಾಭ ಮಾಡ್ಕೊಂಡು ಬಿಡ್ತೀನಿ ಅಂತ ಒನ್ ಡೇ ಇಂಟರ್ನ್ಯಾಷನಲ್ ತರನೂ ನಾವು ಗಮನಿಸೋ ಹಾಗಿಲ್ಲ. ಲಾಂಗ್ ರನ್ ಆದರೆ ಟೆಸ್ಟ್ ಮ್ಯಾಚ್ ತರದ ಮೈಂಡ್ ಸೆಟ್ ನಿಮಗಿರಬೇಕು. ಲಾಂಗ್ ರನ್ ನಲ್ಲಿ ನಿಮಗೆ ವಿಚಾರಗಳು ಅಥವಾ ರಿಸಲ್ಟ್ಸ್ ಏರುಪೇರಾಗುವಂತಹ ಸಾಧ್ಯತೆಗಳಿರ್ತವೆ. ಯಾಕೆ ಅಂತಂದ್ರೆ T20ನಲ್ಲಿ 2 ಬ್ಯಾಡ್ ಓವರ್ಸ್ ನಿಮ್ಮ ಮ್ಯಾಚ್ ಅನ್ನೇ ಹಾಳು ಮಾಡಿಬಿಡುತ್ತೆ. ಅದೇ ನೀವು ಒನ್ ಡೇ ಇಂಟರ್ನ್ಯಾಷನಲ್ ಯಾರೋ ಒಬ್ಬರ ವಿಕೆಟ್ ನಿಮಗೆ ಏರುಪೇರು ಮಾಡಿಸ್ಬಿಡುತ್ತೆ. ಆದರೆ ಟೆಸ್ಟ್ನಲ್ಲಿ ಹಾಗಲ್ಲ.
ಟೈಮ್ ತುಂಬಾ ಇರುತ್ತೆ ಅಂಡ್ ಮೋರ್ ಓವರ್ ಕ್ಲಾಸಿಕ್ ಕ್ರಿಕೆಟ್ ಗೊತ್ತಿದ್ರೆ, ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಕ್ರಿಕೆಟರ್ ಆಗಿದ್ರೆ ಮಾತ್ರ ಆ ಮ್ಯಾಚ್ ನಲ್ಲಿ ನೀವು ಮೇಲುಗೈಯನ್ನ ಸಾಧಿಸೋದಕ್ಕೆ ಸಾಧ್ಯ. ಹೀಗೆ ನೀವು ಲಾಂಗ್ ರನ್ಗೆ ಯೋಚನೆ ಮಾಡಿಕೊಂಡೇ ಇನ್ವೆಸ್ಟ್ಮೆಂಟ್ ಅನ್ನೋದರ ಬಗ್ಗೆ ಆಲೋಚನೆ ಮಾಡಬೇಕು ಅಂಡ್ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇತ್ತೀಚೆಗೆ ಆಗಿರುವಂತಹ ಕೆಲ ಸನ್ನಿವೇಶಗಳಿಂದ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ನಿಂದ ಕಂಪ್ಲೀಟ್ಲಿ ಆಚೆ ಬರುವಂತಹ ನಿರ್ಧಾರ ಮಾಡಿರ್ತಾರೆ. ಹಾಗೆ ಮಾಡೋದಕ್ಕೆ ಹೋಗಬೇಡಿ. ನೀವೀಗ ಪ್ರಾಫಿಟ್ ಮಾಡ್ಕೊಂಡಿದ್ರೆ ಆಗ ಎಕ್ಸಿಟ್ ಆಗೋದ್ರಿಂದ ಅಲ್ಪ ಸ್ವಲ್ಪ ಪ್ರಾಫಿಟ್ ಅನ್ನಾದ್ರೂ ಮಾಡ್ಕೊಂಡಿರ್ತೀರಿ ಅನ್ನೋ ಸಮಾಧಾನ ಇರುತ್ತೆ. ಲಾಸ್ ಆಗಿದ್ದು ನೀವು ಮಾರ್ಕೆಟ್ನಿಂದ ಆಚೆ ಹೋದ್ರೆ ಈ ವಾಲಟಿಲಿಟಿ ಡೆಫಿನೆಟ್ಲಿ ಆಗುತ್ತೆ. ನಿಮಗೆ ಒಂದು ಸೈಕ್ಲಿಕಲ್ ಒಂದು ರೀತಿಯಾದ ಸನ್ನಿವೇಶಗಳು ಮಾರ್ಕೆಟ್ನನ್ನ ಈ ರೀತಿ ಏರುಪೇರಿಗೆ ತೆಗೆದುಕೊಂಡು ಹೋಗೋದಿದ್ದೇ ಇರುತ್ತೆ. ಯಾವಾಗಲೂ ಬುಲ್ ಮಾರ್ಕೆಟ್ ಆಗಬೇಕು ಅಂದ್ರೆ ಹೇಗೆ ಸಾಧ್ಯ? ನಾನು ಒಂದ್ಸತಿ ಹಣ ಹೂಡಿಕೆ ಮಾಡ್ತೀನಿ, ನಾನು ಎಷ್ಟು ದಿನ ಮಾರ್ಕೆಟಲ್ಲಿ ಇರ್ತೀನೋ ಅಷ್ಟು ದಿನ ಬೆಳಿಬೇಕು ಅಂದ್ರೆ ಸಾಧ್ಯನಾ? ಖಂಡಿತ ಇಲ್ಲ. ಆ ಕಾರಣಕ್ಕೆ ಸೈಕ್ಲಿಕಲ್ ಚೇಂಜಸ್ ಇರುತ್ತೆ, ಕೆಲ ಸುದ್ದಿ ಆಧಾರಿತ ಚೇಂಜಸ್ ಇರುತ್ತೆ. ಸೊ ನೀವು ಮಾಡಬೇಕಾಗಿರೋದು, ನೀವು ಯಾವ್ಯಾವ ಸ್ಟಾಕ್ಗಳನ್ನು ಎಷ್ಟು ಮಟ್ಟಿಗೆ ಸ್ಟಡಿ ಮಾಡಿ ತಗೊಂಡಿದ್ದೀರಿ, ಅದರ ಬಿಸ್ನೆಸ್ ನಿಮ್ಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ, ಇದು ಡೆಫಿನೆಟ್ಲಿ ಜನರಿಗೆ ಅಗತ್ಯತೆ ಇದೆಯಾ, ಇವರ ಬಿಸ್ನೆಸ್ ಮುಂದುವರಿಯುತ್ತಾ ಅನ್ನೋದನ್ನು ನೋಡಿಕೊಂಡು ಮುಂದುವರಿರಿ. ಸೊ ಕಂಪ್ಲೀಟ್ ಎಕ್ಸಿಟ್ ಆಗೋದಕ್ಕೆ ಹೋಗಬೇಡಿ. ಅದೇ ರೀತಿ ಚೀಪ್ ಆಗಿ ಸಿಗುತ್ತೆ ಅಂತ ಏನೇನೇನೋ ತಗೋಬಾರ್ದು. ಒಂದು ವೇಳೆ ಅದು ಸ್ಟ್ರಾಂಗ್ ಆಗಿರೋ ಕಂಪನಿ ಬಿದ್ದಿದ್ರೆ ಅಂಥದ್ರ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ. ಏನೋ ಅದ್ರ ಬಿಸ್ನೆಸ್ ಮಾಡ್ಯೂಲ್ ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಲಾಸ್ನಲ್ಲಿದೆ, ರೆವೆನ್ಯೂ ಇಂಪ್ರೂವ್ ಆಗ್ತಿಲ್ಲ, ಅಂಥದ್ದನ್ನ ನೀವು ಅಗೈನ್ ತಗೊಂಡು ಏನು ಯೂಸ್ ಇಲ್ಲ. ಸೊ ಓವರ್ ಪ್ರೈಸ್ಡ್ ಸ್ಟಾಕ್ಗಳ ಮೇಲೆ ದುಡ್ಡು ಹಾಕೋದ್ರ ಬಗ್ಗೆ ಬಹಳ ಜಾಗ್ರತೆಯಿಂದ ಮುಂದುವರಿರಿ. ಇನ್ನು ತುಂಬಾ ಇಂಪಾರ್ಟೆಂಟ್ ವಿಚಾರ, SIP ಮಾಡಬೇಕಾ ನಿಲ್ಲಿಸ್ಬಿಡ್ಬೇಕಾ? ನೋಡಿ, SIP ಅನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. SIP ಇಂದ ಈಗ ಮಾರ್ಕೆಟ್ ಎದ್ದೇಳಿ ಅಥವಾ ಬೀಳಿ ಎರಡೂ ಥರದಲ್ಲೂ ನಿಮಗೆ ಬೆನಿಫಿಟ್ ಇರುತ್ತೆ. ಯಾಕೆ ಅಂತ ಹೇಳ್ತೀನಿ. ಈಗ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಇದೆ ಅಂತ ಅಂದ್ಕೊಳ್ಳಿ, ತುಂಬಾ ಚೆನ್ನಾಗಿ ಎಲ್ಲವೂ ಇಂಪ್ರೂವ್ ಆಗ್ತಿದೆ, ಆಗ ನಿಮ್ಮ ಪೋರ್ಟ್ಫೋಲಿಯೋ ಬೆಳೆಯುತ್ತೆ. ಅದೇ ನೀವು ಮಾರ್ಕೆಟ್ ಬಿದ್ದ ಸಂದರ್ಭದಲ್ಲಿ SIP ಮಾಡಿದಾಗ ನಿಮಗೆ ಅಲಾಟ್ ಆಗುವಂತಹ ಏನು ಯೂನಿಟ್ಗಳಿರ್ತಾವಲ್ಲ, ಜಾಸ್ತಿ ಯೂನಿಟ್ಗಳು ನಿಮಗೆ ಸಿಗ್ತವೆ. ಫಾರ್ ಎಕ್ಸಾಂಪಲ್, ನೀವು 10,000 ರೂಪಾಯಿ ಹಾಕಿದ್ರೆ ನಿಮಗೆ 10 ಯೂನಿಟ್ ಸಿಗ್ತಿರುತ್ತೆ ಅಂತ ಅಂದ್ಕೊಳ್ಳಿ ಮಾರ್ಕೆಟ್ ಬುಲ್ ರನ್ ಅಲ್ಲಿ ಇದ್ದಾಗ. ಅದೇ ಅದು ಬೇರ್ ಮಾರ್ಕೆಟ್ ತರ ಆದಾಗ, ಅಂದ್ರೆ ಬೀಳ್ತಾ ಇದೆ ಅಂತ ಆದಾಗ, ಅದೇ 10,000 ರೂಪಾಯಿಗೆ ಮೇ ಬಿ ನಿಮಗೆ 15-18 ಯೂನಿಟ್ಗಳು ಅಲಾಟ್ ಆಗುವ ಚಾನ್ಸಸ್ ಇರುತ್ತೆ. ಇದನ್ನ ಬೆನಿಫಿಟ್ ಆಫ್ ಆವರೇಜಿಂಗ್ ಅಂತಾರೆ. ಸೊ ಆ ಕಾರಣಕ್ಕೆ SIP ಅನ್ನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಮಾರ್ಚ್ 2020ರಿಂದ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಇಲ್ಲಿವರೆಗೆ ಮೇಜರ್ ಕನ್ಸಾಲಿಡೇಷನ್ ಅಥವಾ ಕರೆಕ್ಷನ್ ಅನ್ನೋ ಥರದ ಸನ್ನಿವೇಶಗಳು ಕಡಿಮೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಟರ್ಮಿನಾಲಜಿಸ್ನಲ್ಲಿ 10%ಗಿಂತಲೂ ಜಾಸ್ತಿ ಡ್ರಾಪ್ ಆದಾಗ ಅದನ್ನ ಕನ್ಸಾಲಿಡೇಷನ್ ಅಂತ ಕರೀತಾರೆ. ಅದೇ 20%ಗಿಂತಲೂ ಕೆಳಗಡೆ ಕುಸಿದಾಗ ಅದನ್ನ ಬೇರ್ ಮಾರ್ಕೆಟ್ನ ಇನಿಷಿಯೇಷನ್ ಅಂತ ಪರಿಗಣಿಸಲಾಗುತ್ತೆ. ಸೊ ಮಾರ್ಚ್ 2020ರಿಂದ ನಾವು ನೋಡ್ಕೊಂಡ್ರು ಅಂಥ ಬದಲಾವಣೆಗಳು ಆಗಿಲ್ಲ. ಸೊ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಹೈ ಡಿಮಾಂಡ್ ಇದ್ದ ಕಾರಣಕ್ಕಾಗಿ ಒಂದು ರೀತಿಯಾದ ಓವರ್ ಪ್ರೈಸ್ಡ್ ಸನ್ನಿವೇಶ ಇತ್ತು. ಎಲ್ಲರೂ ಹೆಚ್ಚಿಗೆ ಪೇ ಮಾಡ್ತಾ ಇದ್ರು, ಅದರ ಆಕ್ಚುಯಲ್ ವ್ಯಾಲ್ಯೂ ಅಷ್ಟಿರಲಿಲ್ಲ ಇಂಡಿಯನ್ ಮಾರ್ಕೆಟ್ಸ್ನಲ್ಲಿ. ಈಗ ಅದು ಸ್ವಲ್ಪ ಸರಿ ಹೊಂದುತ್ತಾ ಇದೆ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಈಗಾಗಲೇ ಎಷ್ಟೋ ಹಣವನ್ನು ತೆಕ್ಕೊಂಡ್ಬಿಟ್ಟಿದ್ದಾರೆ. ಅದು ಮೊತ್ತ ಅಂತ ನೀವು ಕೇಳಿದ್ರೆ ಕಳೆದ 12 ತಿಂಗಳಲ್ಲಿ $3 ಬಿಲಿಯನ್, ಅಂದ್ರೆ ಹತ್ತತ್ರ 23,500 ಕೋಟಿಯನ್ನ ಭಾರತೀಯ ಮಾರ್ಕೆಟ್ನಿಂದ ಹೊರತೆಕ್ಕೊಂಡಿದ್ದಾರೆ. ಹಾಗಿದ್ರೂ ನಮಗೆ ಅದರ ಇಂಪ್ಯಾಕ್ಟ್ ಅಷ್ಟರ ಮಟ್ಟಿಗೆ ಕಂಡು ಬಂದಿಲ್ಲ. ಯಾಕೆ ಅಂತಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಆಗಿದ್ದಾರೆ. ಆನ್ ಎನ್ ಆವರೇಜ್ ನಮಗೆ ಹಲವು ಲಕ್ಷಗಳಷ್ಟು ಡಿಮ್ಯಾಟ್ ಅಕೌಂಟ್ಗಳು ಹೆಚ್ಚಾಗ್ತಾ ಇದೆ. ನಿಮ್ಮಂಥವರು ಹೂಡಿಕೆ ಮಾಡ್ತಾ ಇದ್ದಾರೆ. ಸೊ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳಿ, ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಥರಕ್ಕೆ ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಸೆಲ್ಲಿಂಗ್ ಅನ್ನ ಮಾಡೋದಕ್ಕೆ ಹೋಗಬೇಡಿ. ಅದರರ್ಥ ಏನೋ ಆಗ್ಬಿಡುತ್ತೆ ಅಂತ ಎಲ್ಲವನ್ನೂ ಮಾರ್ಬಿಡೋದು, ಹಾಗೆ ಮಾಡೋದಕ್ಕೆ ಹೋಗಬೇಡಿ. ಈಗ ವಿಪ್ರೋ ಸ್ಟಾಕ್ ಅನ್ನು ನೀವು ಗಮನಿಸಿದ್ರೆ ಒಂದು ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನೋ ಬದಲಾವಣೆ ಆಗುತ್ತೆ ಅನ್ನೋ ಸುದ್ದಿ ಬಂದಾಗ 300 ರೂಪಾಯಿವರೆಗೂ ಹೋಗಿತ್ತು. ಆದರೆ ಈಗ ಅಗೈನ್ ಬೌನ್ಸ್ ಬ್ಯಾಕ್ ಆಗಿದೆ, ಡಬಲ್ಗಿಂತಲೂ ಹೆಚ್ಚು ಬೌನ್ಸ್ ಬ್ಯಾಕ್ ಆಗಿದೆ. ಯಾಕಾಗಿ? ಆ ಕಂಪನಿಯನ್ನ ಜನ ನಂಬ್ತಾರೆ, ಆ ಕಂಪನಿ ಹಾಗೆ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ನೀವು ಸಹ ಅಂಥ ಸ್ಟಾಕ್ಗಳನ್ನು ಪರಿಗಣಿಸಿ ಮುಂದುವರಿರಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ಯಾರೂ ಸಹ ಟೈಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ನೀವು ಏನು ಮಾಡಬಹುದಪ್ಪ ಅಂತಂದರೆ, ಅಟ್ಲೀಸ್ಟ್ ಆ ಟ್ರೆಂಡ್ಗಳನ್ನು ಕಲಿಯೋದಕ್ಕಾದರೂ ಒಂದು ಆರ್ಗನೈಸ್ಡ್ ಅಥವಾ ಸಿಸ್ಟಮ್ಯಾಟಿಕ್ ಅಪ್ರೋಚ್ನಲ್ಲಿ ಮಾರ್ಕೆಟ್ನ ಬಗ್ಗೆ ಕಲಿಯೋದನ್ನು ಆರಂಭ ಮಾಡಿ. ಪ್ರತಿಯೊಂದು ರೂಪಾಯಿ ಹೂಡಿಕೆ ಮಾಡೋದಕ್ಕೂ ಮುಂಚೆ ನಾನು ಎಷ್ಟು ಇದರ ಬಗ್ಗೆ ಓದಿದ್ದೀನಿ, ನನಗೆಷ್ಟು ಅರ್ಥ ಆಗಿದೆ ಅನ್ನೋದನ್ನು ತಿಳ್ಕೊಂಡು ಮುಂದುವರಿರಿ.
ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಇತ್ತೀಚೆಗೆ ನಮ್ಮ ಭಾರತೀಯರು ಅನೇಕರು ಆಕರ್ಷಿತರಾಗ್ತಿದ್ದಾರೆ. ಡಿಮ್ಯಾಟ್ ಅಕೌಂಟ್ಗಳ ಸಂಖ್ಯೆ ಅಂತೂ ಲಕ್ಷದಿಂದ ಲಕ್ಷಕ್ಕೆ ಪ್ರತಿದಿನ ಏರಿಕೆ ಆಗ್ತಾನೆ ಸಾಗ್ತಾ ಇದೆ. ಸೊ ಅದರರ್ಥ ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ಈಗಿನ ಜನರಲ್ಲಿ ಇದೆ ಅನ್ನೋದಾಯ್ತು. ಹಾಗಾದ್ರೆ ಯಾರು ಚೆನ್ನಾಗಿ ದುಡ್ಡು ಮಾಡ್ತಿದ್ದಾರೆ, ಯಾವ ರೀತಿ ದುಡ್ಡು ಮಾಡ್ತಿದ್ದಾರೆ, ಹೇಗೆ ಲಾಭ ಗಳಿಸೋದಕ್ಕೆ ಸಾಧ್ಯ, ಅದ್ರ ಬಗ್ಗೆ ಎಲ್ಲರೂ ಹುಡುಕ್ತಾನೆ ಇರ್ತಾರೆ, ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೆ. ಹಾಗಾದ್ರೆ ಸಿಕ್ಕಾಪಟ್ಟೆ ಲಾಭ ಮಾಡಿದ ಒಬ್ಬ ವ್ಯಕ್ತಿ ಇನ್ನಿತರರು ಯಾವಾಗ್ಲೂ ಲಾಭ ಮಾಡೋ ಹಾಗೆ ಒಂದು ಪರ್ಮನೆಂಟ್ ಸೂತ್ರವನ್ನ ಹೇಳ್ಕೊಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಸ್ಟಾಕ್ ಮಾರ್ಕೆಟ್ ನಲ್ಲಿ ಟಿಪ್ಸ್ ಗಳಿಂದ ಅಥವಾ ಅವ್ರು ಯಾವುದೋ ಕಂಪನಿ ಮೇಲೆ ಹೂಡಿಕೆ ಮಾಡಿದ್ರು ನಾನು ಅದೇ ಕಂಪನಿ ಮೇಲೆ ಹೂಡಿಕೆ ಮಾಡ್ತೀನಿ ಅನ್ನೋದ್ರಿಂದ ಲಾಭ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ನೀವ್ ಯಾವಾಗ ಒಂದು ಸ್ಟಾಕ್ ಅನ್ನ ಕೊಂಡುಕೊಳ್ಬೇಕು, ಯಾವಾಗ ಅದನ್ನ ಮಾರಾಟ ಮಾಡಬೇಕು, ಈ ಎಂಟ್ರಿ ಅಂಡ್ ಎಕ್ಸಿಟ್ ನ ರೈಟ್ ಟೈಮ್ಗಳು ನಿಮಗೆ ಗೊತ್ತಿದ್ರೆ ಲಾಭ ಮಾಡ್ತೀರಿ. ಅಟ್ಲೀಸ್ಟ್ ವರ್ಸ್ಟ್ ಕೇಸ್ ನಿಮ್ಮ ಬಂಡವಾಳವನ್ನ ಕಳ್ಕೊಳ್ಳೋದಿಲ್ಲ. ಆ ಕಾರಣಕ್ಕೆ ಯಾವಾಗ ಕೊಂಡ್ಕೊಳ್ಬೇಕು, ಯಾವಾಗ ಮಾರಾಟ ಮಾಡಬೇಕು ಅನ್ನೋದನ್ನ ಯಾರೋ ನಿಮಗೆ ಸಲಹೆ ಕೊಟ್ಟು ಕಲಿಸ್ಬಿಡೋದಕ್ಕಾಗೋದಿಲ್ಲ. ಅದನ್ನ ನೀವು ಕರಗತ ಮಾಡ್ಕೊಳ್ಬೇಕು. ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾ ಎಕ್ಸ್ಪೀರಿಯನ್ಸ್ ನಿಂದ ಕಲಿಬೇಕು. ಹಾಗಾದ್ರೆ ಈ ಸೆಲ್ ಅಂಡ್ ಬೈ ನ ರೈಟ್ ಟೈಮ್ ನ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ನನ್ನ ಒಬ್ಬ ಫ್ರೆಂಡ್ ಕಾಲ್ ಮಾಡಿದ್ದ. ನಾನು ಹೂಡಿಕೆ ಮಾಡಬೇಕು ಅಂತಿದ್ದೀನಿ, ನನಗೆ ಒಂದೆರಡು ಮೂರು ಸ್ಟಾಕ್ ಗಳ ಟಿಪ್ಸ್ ಕೊಡು ಅಂತಂದ. ನಾನಂದೆ ಬೇಸಿಕ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸಾಧ್ಯ, ಬಟ್ ಯಾವುದೇ ಕಂಪನಿ ಹೆಸರನ್ನ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಆದ್ರೂ ಪದೇ ಪದೇ ಆತ ನನಗೆ ಬಲವಂತ ಮಾಡ್ತಾ ಇದ್ದ, ನನಗೊಂದು ಯಾವ್ದಾದ್ರು ಸ್ಟಾಕ್ ನ ಹೆಸರು ಹೇಳು, ನಾನು ಖಂಡಿತ ಲಾಭ ಮಾಡೇ ಮಾಡ್ತೀನಿ, ನಾನು ಕಲಿತೀನಿ ನಿನ್ ಮೇಲೆ ಅಂತ. ಇದು ಹೇಗಿತ್ತು ಗೊತ್ತಾ? ನನಗೆ ಡ್ರೈವಿಂಗ್ ಬರೋದಿಲ್ಲ, ನಾನು ಡ್ರೈವರ್ ಸೀಟ್ ನಲ್ಲಿ ಕೂತಿದ್ದೀನಿ. ನನ್ನ ಫ್ರೆಂಡ್ ಡ್ರೈವಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ಅವ್ನು ಕೂತ್ಕೊಂಡು ಈಗ ಗೇರ್ ಹಾಕು, ಕ್ಲಚ್ ಹಿಡಿ, ಆಕ್ಸಿಲರೇಷನ್ ಕೊಡು, ಗೇರ್ ಚೇಂಜ್ ಮಾಡು, ಈ ತರ ಹೇಳಿದ್ರೆ ನೀವು ಸ್ಮೂತ್ ಆಗಿ ಡ್ರೈವ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಕಲಿಯೋ ಹಂತದಲ್ಲಿ ಈ ತರದ ಎಕ್ಸ್ಪೆರಿಮೆಂಟ್ ಅನ್ನ ಸ್ವಲ್ಪ ದಿನಗಳ ಮಟ್ಟಿಗೆ ಮಾಡಿದ್ರೆ, ನೀವು ನಿಮ್ಮ ಇಂಟ್ರೆಸ್ಟ್ ಅನ್ನ ಕೊಟ್ರೆ ಡ್ರೈವಿಂಗ್ ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ. ಇಲ್ಲ ಇಲ್ಲ ನೀನ್ ಹೇಳ್ತಾ ಇರೋ ನಾನು ಓಡಿಸ್ತಿರ್ತೀನಿ ಅಂದ್ರೆ ಸಾಧ್ಯನಾ? ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಕೂಡ ಹಾಗೇನೆ. ಸಾಮಾನ್ಯವಾಗಿ ಯಾರೋ ಹೇಳಿದ್ರು ಅಂತ ಕೊಂಡ್ಕೊಂಡು ಬಿಡ್ತೀವಿ. ಯಾವಾಗ ಮಾರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲಿಗೆ ತಿಳ್ಕೊಂಡು ಬಿಡೋಣ. ಮೊದಲನೇದು, ನೀವು ಯಾವ ಕಾರಣಕ್ಕೆ ಎಂಟ್ರಿ ಆದ್ರಿ ಅನ್ನೋದು ನಿಮಗೆ ಗೊತ್ತಿದ್ರೆ, ಆ ಕಾರಣ ಇನ್ವ್ಯಾಲಿಡ್ ಆದಾಗ ನೀವು ಆ ಸ್ಟಾಕ್ ನ ಮಾರಾಟ ಮಾಡಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕಂಪನಿಯ ಹೊಸ ಮಾಡೆಲ್ ನ ವೆಹಿಕಲ್ ಅನ್ನ ನೋಡಿ ನೀವು ಆ ಕಂಪನಿ ಸ್ಟಾಕ್ ಅನ್ನ ಕೊಂಡ್ಕೊಂಡಿರ್ತೀರಿ. ಆ ವೆಹಿಕಲ್ ಮೇಲೆ ನಿಮಗೆ ಬಹಳ ವಿಶ್ವಾಸ ಇರುತ್ತೆ, ಬಟ್ ಆ ವೆಹಿಕಲ್ ಮಿಸರಬ್ಲಿ ಫೇಲ್ ಆಗುತ್ತೆ. ಅದಾದ ನಂತರದಲ್ಲಿ ಅದನ್ನ ಇಂಪ್ರೂವ್ಮೆಂಟ್ಸ್ ಮಾಡೋದಕ್ಕೋ, ಅದನ್ನ ಫೈಟ್ ಬ್ಯಾಕ್ ಮಾಡೋದಕ್ಕೋ ಕಂಪನಿ ಏನು ಡಿಸಿಷನ್ ತಗೊಳ್ತಿಲ್ಲ, ಆಕ್ಟ್ ಮಾಡ್ತಿಲ್ಲ ಅಂತ ಆದಾಗ ನೀವು ಆ ಸ್ಟಾಕ್ ನಿಂದ ಡಿಸ್ಟೆನ್ಸ್ ಕಾಯ್ದುಕೊಳ್ಳಬೇಕು. ಅದರರ್ಥ ನೀವು ಎಂಟ್ರಿ ಆದ ರೀಸನ್ ವ್ಯಾಲಿಡ್ ಇಲ್ಲ, ಆಚೆ ಬಂದ್ಬಿಡಿ. ಫಾರ್ ಎಕ್ಸಾಂಪಲ್, ಈಗ ಎಲ್ಲ ದೊಡ್ಡ ದೊಡ್ಡ ಆಟೋ ಮೇಕರ್ಸ್ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಬಗ್ಗೆ ಮನಸ್ಸನ್ನು ಮಾಡ್ತಿದ್ದಾರೆ, ಬೇರೆ ಬೇರೆ ತರಹದ ಮಾಡೆಲ್ ಗಳನ್ನ ತರ್ತಾ ಇದ್ದಾರೆ, ಸೇಫ್ಟಿ ಪ್ರಿಕಾಷನ್ಸ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಯಾವುದೋ ಒಂದು ಕಂಪನಿ ಈಗ ನಾನ್ ಎಲೆಕ್ಟ್ರಿಕಲ್ ವೆಹಿಕಲ್ ಮಾಡೋದಿಲ್ಲ ಅಂತಂದ್ರೆ, ಅವರು ಒನ್ಸ್ ಈ ಬೇರೆ ಕಂಪನಿಗಳೆಲ್ಲ ಸೂಪರ್ ಡೂಪರ್ ಮಾಡೆಲ್ ಗಳನ್ನ ತಂದಾಗ ಆ ಕಾಂಪಿಟೇಷನ್ ಅನ್ನ ಕೋಪ್ ಅಪ್ ಮಾಡೋದಕ್ಕಾಗೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಫ್ಯೂಚರಿಸ್ಟಿಕ್ ಆಗಿ ಯಾವ ಕಂಪನಿ ಇದೆ, ಆ ಕಂಪನಿಯ ಬಗ್ಗೆ ನೀವು ಯೋಚನೆ ಮಾಡಬೇಕು. ಈಗ ಹೊಂದಿರುವ ಲಗೇಜ್ ಅನ್ನ, ಸೋ ಕಾಲ್ಡ್ ಸ್ಟಾಕ್ ಅನ್ನ ಇಳಿಸಬೇಕು. ಮುಂದಿನದು, ಯಾವಾಗಾದ್ರೂ ಒಂದು ಸ್ಟ್ರಕ್ಚರಲ್ ಚೇಂಜಸ್ ಬರ್ತಿದೆ ಅಂತ ಆದಾಗ ಆ ಸ್ಟ್ರಕ್ಚರಲ್ ಚೇಂಜ್ ನಿಮಗೆ ಎಂಥ ಒಳ್ಳೆ ಬದಲಾವಣೆಯನ್ನು ತರಬಹುದು ಅನ್ನೋದನ್ನು ತಿಳ್ಕೊಂಡು ಮಾರಾಟ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಕೆಲ ಸ್ಟ್ರಕ್ಚರಲ್ ಚೇಂಜ್ಗಳು ನಿಮಗೆ ಕಂಟಿನ್ಯೂ ಆಗೋದಕ್ಕೂ ಇಂಬು ಕೊಡುವಂಥವಿರ್ತವೆ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಪೇಪರ್ ಅನ್ನು ಗಮನಿಸ್ತಾ ಇದ್ದೆ. ಟಾಟಾ ಕಂಪನಿ ಭಾರತದಲ್ಲಿ $300 ಮಿಲಿಯನ್ ಮೌಲ್ಯದ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿಯನ್ನು ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ. ಯಾಕೆ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿ ಅನ್ನೋದು ಇಂಪಾರ್ಟೆಂಟ್ ಅಂತ ನೀವು ಕೇಳಿದ್ರೆ, 2250 ಕೋಟಿ ಮೌಲ್ಯದ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿ ಇದೆಯಲ್ಲ, ಈಗಿರುವ ಚಿಪ್ ಶಾರ್ಟೇಜ್ ಅನ್ನ ಫೈಟ್ ಮಾಡೋದಕ್ಕೆ ಸಹಾಯಕವಾಗುತ್ತೆ. ಕಾರ್ಗಳ ಪ್ರೈಸ್ಗಳು ಯಾಕೆ ಜಾಸ್ತಿ ಆಗಿದ್ದು, ಟಿವಿ ರೇಟ್ ಯಾಕೆ ಜಾಸ್ತಿ ಆಗಿದೆ ಗೊತ್ತಾ? ಸೆಮಿ ಕಂಡಕ್ಟರ್ಗೆ ನಾವು ಇತರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸಪ್ಲೈ ಕಡಿಮೆ ಆದಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಯಾವಾಗ ಪ್ರೊಡಕ್ಷನ್ ಕಡಿಮೆ ಆಗುತ್ತೋ, ಡಿಮಾಂಡ್ ಜಾಸ್ತಿ ಇದ್ದಾಗ ಇರುವ ಲಿಮಿಟೆಡ್ ಯೂನಿಟ್ ಗಳನ್ನ ಎಕ್ಸ್ಟ್ರಾ ಪ್ರೈಸಿಗೆ ನಾವು ಮಾರಾಟ ಮಾಡಬೇಕಾಗಿ ಬಂದ್ಬಿಡುತ್ತೆ. ಆ ಕಾರಣಕ್ಕೆ ಟಾಟಾ ಆ ತರದ ಆಲೋಚನೆ ಮಾಡ್ತಾ ಇದೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ, ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಫ್ಯಾಕ್ಟರಿ ಜಾರಿಗೆ ಬಂದಿದ್ದೇ ಆದ್ರೆ ಕಾರ್ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುವಂತ ಸೆಮಿ ಕಂಡಕ್ಟರ್ಗಳ ಪ್ರೈಸ್ ಕಡಿಮೆ ಆಗುತ್ತೆ. ನಾವು ಇತರೆ ದೇಶದ ಮೇಲೆ ಡಿಪೆಂಡ್ ಆಗೋದಿಲ್ಲ, ಆಗ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಈಗ ನಾವು ಯೋಚನೆ ಮಾಡಬೇಕು. ಒಂದು ವೇಳೆ ಯಾವುದೋ ಒಂದು ಕಂಪನಿ ಈಗ ಬರುತ್ತೆ, ನಾನು ಟೈಪ್ ರೈಟರ್ ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತೀನಿ ಮುಂದಿನ 2 ವರ್ಷದಲ್ಲಿ ಅಂತಂದ್ರೆ ಅದು ಸಸ್ಟೈನ್ ಆಗುವಂತಹ ಬಿಸ್ನೆಸ್. ಟೈಪ್ ರೈಟರ್ ಯಾರು ಕೊಂಡ್ಕೊಳ್ತಾರೆ? ಈಗ ಬೇಕಾ ಅದು?
ಸೊ ಆಗ ನೀವು ಆ ಕಂಪನಿಯ ಸ್ಟ್ರಾಟಜಿಯನ್ನು ಅರ್ಥೈಸ್ಕೊಂಡು ಉಳಿಬೇಕಾ ಅಥವಾ ಸೆಲ್ ಮಾಡಬೇಕಾ ಅನ್ನೋ ಡಿಸಿಷನ್ ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಸ್ಟ್ರಕ್ಚರಲ್ ಚೇಂಜಸ್ನ ಬಗ್ಗೆ ತಿಳ್ಕೊಳ್ಬೇಕು. ಮುಂದಿನದು ಕಂಪನಿಯ ಫಂಡಮೆಂಟಲ್ಸ್. ಮೂಲಭೂತವಾಗಿ ನೀವು ಯಾವ ಕಾರಣಕ್ಕೆ ಕಂಪನಿ ಸ್ಟ್ರಾಂಗ್ ಅಂತ ಅಂದುಕೊಂಡಿದ್ರು ಅದರಲ್ಲಿ ಏನಾದ್ರೂ ಬದಲಾವಣೆಗಳಾಗ್ತಿದ್ರೆ, ಅಥವಾ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಡ್ತು, ಯಾವುದೋ ಒಂದು ಮಾಡೆಲ್ ತಂತು ಫೇಲ್ ಆಯಿತು, ಇನ್ನೊಂದು ಮಾಡೆಲ್ ತಂದ್ರು ಫೇಲ್ ಆಯಿತು, ಕಂಟಿನ್ಯೂಸ್ಲಿ ಅವರು ಮಾಡೆಲ್ ಫೇಲ್ ಆಗ್ತಿದೆ, ರೆವೆನ್ಯೂ ಗ್ರೋತ್ ಚೆನ್ನಾಗಾಗ್ತಿಲ್ಲ, ಸೇಲ್ಸ್ ಚೆನ್ನಾಗಾಗ್ತಿಲ್ಲ, ಅವರ ಸರ್ವಿಸ್ ಅನ್ನ ಮಾರ್ಕೆಟ್ ನಲ್ಲಿ ಯಾರು ತಗೊಳ್ತಾ ಇಲ್ಲ ಅನ್ನೋ ತರ ಆದಾಗ, ಫಂಡಮೆಂಟಲ್ಸ್ ಯಾವಾಗ ಶೇಕಿ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ನೀವು ಆ ಕಂಪನಿಯಿಂದ ದೂರ ಉಳ್ಕೊಳ್ಬೇಕಾಗತ್ತೆ. ಬೆಟರ್ ಸ್ಟಾಕ್ ನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ಬಹಳ ಬಹಳ ಇಂಪಾರ್ಟೆಂಟ್ ಇನ್ನೊಂದು ರೀಸನ್ ಇದೆ ಸೆಲ್ ಮಾಡೋದಕ್ಕೆ, ಇನ್ಸಫಿಷಿಯಂಟ್ ಫಂಡ್ಸ್. ಅಂದ್ರೆ ನಿಮ್ಮ ಹತ್ರ 20,000 ರೂಪಾಯಿ ಹೂಡಿಕೆ ಮಾಡೋಕಿತ್ತು, 10,000 ರೂಪಾಯಿ ಯಾವುದೋ ಕಂಪನಿ ಮೇಲೆ ಹಾಕ್ಬಿಟ್ಟಿದ್ದೀರಿ, ಇನ್ನು 10,000 ಬೇರೆ ಬೇರೆ ಕಡೆ ನೀವು ಇನ್ವೆಸ್ಟ್ ಮಾಡ್ಕೊಂಡಿದ್ದೀರಿ. ಈ 10,000 ರೂಪಾಯಿ ಹಾಕಿರುವಂತಹ ಕಂಪನಿ ಇದೆಯಲ್ಲ, ಅದು ನಿಮಗೆ ಬೆಳೆದೇ ಇಲ್ಲ. ಅದಕ್ಕಿಂತಲೂ ವ್ಯಾಲ್ಯೂಯಬಲ್ ಕಂಪನಿ ಒಂದು ಈಗ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ಗೆ ನಿಮ್ಗೆ ಸಿಗ್ತಿದೆ ಸ್ಟಾಕ್ಗಳು ಅಂತ ಆದಾಗ, ಆಗ ನೀವು ಡಿಸಿಷನ್ ತಗೊಳ್ಬೇಕು. ಈಗಾಗಲೇ ಏನೂ ಇಂಪ್ರೂವ್ಮೆಂಟ್ ಇರದಂತಹ, ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿರುವಂತಹ, ಡೆಡ್ ಎಂಡ್ ನ ಕಡೆಗಿರುವಂತಹ ಈ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಪ್ರೋಗ್ರೆಸಿವ್ ಇರೋ ಕಡೆಗೆ ಡೈರೆಕ್ಟ್ ಮಾಡಬೇಕಾಗುತ್ತೆ. ಸೊ ಅಂಥ ಟೈಮ್ನಲ್ಲೂ ನೀವು ನಿಮ್ಮ ಬಳಿ ಇರುವಂತಹ ಅಂಥ ಇನ್ಆಕ್ಟಿವ್ ಸ್ಟಾಕ್ಗಳೇನಿರ್ತವೆ ಅವುಗಳ ಇನ್ವೆಸ್ಟ್ಮೆಂಟ್ ಅನ್ನು ತೆಗೆದು ಒಳ್ಳೆ ಕಡೆಗೆ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆಗ ನೀವು ಸೆಲ್ ಮಾಡಬೇಕು. ನೋಡಿ, ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿರುವ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿ. ಅಂಡ್ ಯಾವುದಾದ್ರೂ ಕಂಪನಿಯ ಹೆಸರನ್ನು ಪ್ರಸ್ತಾಪ ಮಾಡಿದಾಗ ಅದು ಶಿಫಾರಸು ಅಲ್ಲ, ನಿಮಗೆ ಎಜುಕೇಶನ್ ಪರ್ಪಸ್ಸಿಗಾಗಿ ಮಾತ್ರ ಹೇಳಲಾಗಿದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನಾವು ಸೆಲ್ ನ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನದು ಯಾವಾಗ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅಂದ್ರೆ ಯಾವಾಗ ನಾವು ಬೈ ಮಾಡಬೇಕು ಅಂತ. ಇದನ್ನ ನಾನು ಬೇರೆ ತರ ಹೇಳ್ತೀನಿ. ಯಾವಾಗ ನೀವು ಬೈ ಮಾಡೋ ಉಸಾಬರಿಗೆ ಹೋಗಬಾರ್ದು. ಮಾರ್ಕೆಟ್ ನಲ್ಲಿ ನಿಮ್ಮನ್ನ ಬೈ ಮಾಡೋದಕ್ಕೆ ಪ್ರೇರೇಪಿಸುವಂತ ಅನೇಕ ವಿಚಾರಗಳಾಗ್ತವೆ. ಅಂಥ ಸಂದರ್ಭದಲ್ಲಿ ನೀವು ಯಾವಾಗ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಆ ಬೈ ಡಿಸಿಷನ್ ಇಂದ ದೂರ ಉಳಿಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೆಯದು, ಯಾವಾಗ ನೀವು ಕಂಪನಿಯನ್ನ ಗಮನಿಸ್ತಾ ಇರ್ತೀರಿ, ಅದು ವಾರದಲ್ಲಿ 2-3 ಸತಿ 52 ವೀಕ್ ಹೈ ಅನ್ನ ಕ್ರಾಸ್ ಮಾಡ್ತಿದೆ, ಹೊಸ ಹೊಸ ರೆಕಾರ್ಡ್ಗಳನ್ನ ಮಾಡ್ತಿದೆ ಅಂದಾಗ ನೀವು ಗಮನಿಸಬೇಕಾಗಿರೋದು ಅಂಥ ಸ್ಟ್ರಕ್ಚರಲ್ ಚೇಂಜ್ ಏನು ಅಂತ. ನಿಮಗೆ ಬಹಳ ಚೆನ್ನಾಗಿದೆ, ಲಾಂಗ್ ರನ್ ಉಳಿಯುತ್ತೆ ಅನ್ನೋ ತರ ಸ್ಟ್ರಕ್ಚರಲ್ ಚೇಂಜ್ ಇದ್ರೆ ನೀವು ಕೊಂಡುಕೊಂಡ್ರೂ ಪರವಾಗಿಲ್ಲ. ಅಂದ್ರೆ ನೀವು ಎಷ್ಟು ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ, ಯಾವ ಟೈಮ್ ಲೈನ್ ನಲ್ಲಿ ಎಷ್ಟು ಮಟ್ಟಿಗೆ ಈ ಡಿಸೈನ್ ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನೀವು ಮುಂದುವರಿಬೇಕಾಗುತ್ತೆ, ಅಥವಾ ಆ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬಹಳ ಲೋ ಕಾಸ್ಟ್ ಬ್ಯಾಟರಿಯನ್ನ ತಯಾರು ಮಾಡಿ ಈಗಿರುವಂತಹ ಕಂಪನಿಗಳಿಗಿಂತಲೂ ಡಬಲ್ ಟ್ರಿಪಲ್ ಮೈಲೇಜ್ ಕೊಡುವಂತಹ ಒಂದು ಟೆಕ್ನಾಲಜಿ ಕಂಡಿಡಿದ್ರು, ಆಗ ನೀವು 52 ವೀಕ್ ಹೈಯಲ್ಲಿದ್ರೂ ಕೊಂಡುಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಬಿಕಾಸ್ ಇಟ್ ಈಸ್ ಫ್ಯೂಚರಿಸ್ಟಿಕ್, ಡೆಫಿನೆಟ್ಲಿ ಕನ್ಸ್ಯೂಮರ್ಸ್ಗೆ ಲಾಭ ಆಗುತ್ತೆ ಅನ್ನೋ ತರ. ಆದ್ರೆ ನೀವು ಗಮನಿಸಬೇಕಾಗಿರೋದು ಮೀಡಿಯಾ ಹೈಪ್ ನಿಂದ ಆಗ್ತಿದ್ಯಾ, ನಿಮಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳು ಪದೇ ಪದೇ ಕೇಳಿ ಬರ್ತಾ ಇದೆಯಾ, ನೀವು ಪೇಪರ್ನಲ್ಲೋ ಇನ್ನೆಲ್ಲೋ ಟಿವಿನಲ್ಲೋ ನೋಡಿ ಡಿಸಿಷನ್ ಕೈಗೊಳ್ತಿದ್ದೀರಿ ಅಂತಂದ್ರೆ ಈಗಾಗಲೇ ಅದು ಆ ಬಬಲ್ ನಲ್ಲಿ ದೊಡ್ಡ ಹಂತವನ್ನ ತಲುಪಿಬಿಟ್ಟಿದೆ. ಯಾವಾಗ ಬೇಕಾದ್ರೂ ಕ್ರಾಶ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ ನೀವು ಎಂಟರ್ ಆಗೋದಕ್ಕೆ ರೈಟ್ ಟೈಮ್ ಅಲ್ಲ ಅನ್ನೋದನ್ನ ಅದು ತೋರಿಸ್ತಾ ಇರುತ್ತೆ. ಇದೆಲ್ಲವನ್ನು ಗಮನಿಸಿ ನೀವು ಪರ್ಚೇಸ್ ಮಾಡಬೇಕಾ ಬೇಡವಾ ಅನ್ನೋ ಡಿಸಿಷನ್ ಕೈಗೊಳ್ಳಬೇಕು. ಈ ತರದ ಬಬಲ್ ನಲ್ಲಿದೆ ಅಂತ ಅನಿಸಿದ್ರೆ ದಯವಿಟ್ಟು ಬೈ ಮಾಡಬೇಡಿ. ಮುಂದಿನದು ಇಂಡಸ್ಟ್ರಿ ಗ್ರೋತ್. ನೀವು ಯಾವ ಸ್ಟಾಕ್ನ ಮೇಲೆ ಹೂಡಿಕೆ ಮಾಡ್ತಿದ್ದೀರಿ, ಆ ಹೂಡಿಕೆಯ ಸೆಕ್ಟರ್ ಏನಿದೆ ಅದರಲ್ಲಿ ಲೀಡಿಂಗ್ ಕಂಪನಿ ಯಾವುದು ಅದನ್ನ ಗಮನಿಸಿ. ಯಾವ್ಯಾವ ಹೊಸ ಟೆಕ್ನಾಲಜಿಯನ್ನು ತರ್ತಿದ್ದಾರೆ ಗಮನಿಸಿ. ಫ್ಯೂಚರಿಸ್ಟಿಕ್ ಆಗಿ ಇದೆ ಅಂತ ಅನಿಸಿದ್ರೆ ನೀವು ಮುಂದುವರಿಯಬಹುದು. ಈಗ ನೋಡಿ, ನಾನು ಆಗ್ಲೇ ಹೇಳ್ತಿದ್ದಲ್ಲ ಟೈಪ್ ರೈಟರ್ ಎಕ್ಸಾಂಪಲ್, ಅದೇ ರೀತಿ ಈಗ ಮೊಬೈಲ್ ಕ್ಯಾಮರಾಗಳು ಬೇರೆ ಬೇರೆ ಕ್ವಾಲಿಟಿಯದ್ದು ನಮಗೆ ಸಿಗ್ತಿದೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕ್ಯಾಮರಾಗಳೆಲ್ಲ ಈಗ ಬರ್ತಿದೆ, ಒಳ್ಳೊಳ್ಳೆ ಟೆಕ್ನಾಲಜಿಯದ್ದು. ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮೊಬೈಲ್ ಕ್ಯಾಮರಾಯಿಂದ ಹ್ಯಾಪಿ ಇದ್ದಾನೆ, ಒಳ್ಳೆ ಫೋಟೋಸ್ ಸಿಗುತ್ತೆ. ಅದೇ ನಾನು 10 ವರ್ಷಕ್ಕೆ ಮುಂಚೆ ಯೋಚನೆ ಮಾಡಿದ್ರೆ ಮೊಬೈಲ್ ಅಲ್ಲಿ ಅಂಥ ಒಳ್ಳೆ ಕ್ಯಾಮ್ರಾ ಇರ್ತಿರ್ಲಿಲ್ಲ, DSLR ಕ್ಯಾಮ್ರಾ ತಗೊಳ್ತಿದ್ದೆ ಸ್ಪೆಷಲ್ ಅಕೇಶನ್ಸ್ಗೆ ಫೋಟೋ ತೆಗೆಯೋದಕ್ಕೆ ಅಂತ. ಆದ್ರೆ ಈಗ DSLR ಕ್ಯಾಮ್ರಾಗಳು ಯಾರೋ ಟೆಕ್ನಿಷಿಯನ್ ಮಾತ್ರ ಕೇಳ್ತಾರೆ ಸ್ಟುಡಿಯೋದಲ್ಲಿ, ಅಥವಾ ದೊಡ್ಡ ಮಟ್ಟದ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರು. ಆದ್ರೆ ನಾರ್ಮಲ್ ಮನುಷ್ಯ ಹಿ ಇಸ್ ಹ್ಯಾಪಿ ವಿತ್ ಸ್ಮಾರ್ಟ್ ಫೋನ್. ಸೊ ಇನ್ನು 10 ವರ್ಷದ ನಂತರದಲ್ಲಿ DSLR ಟೆಕ್ನಾಲಜಿಯನ್ನು ನಾನು ಇನ್ನೇನೋ ಬೇರೆ ತರ ತರ್ತೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿರೋ ಕ್ಯಾಮ್ರಾ ಮಾಡ್ತೀನಿ ಅಂತಂದ್ರೆ ಅದು ಡಿಮಾಂಡ್ ಅನ್ನ ಸಸ್ಟೈನ್ ಮಾಡುತ್ತಾ? ಡಿಮಾಂಡ್ ಇರುತ್ತಾ ಅದಕ್ಕೆ? ಖಂಡಿತ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ಯಾಕೆ ಅಂತಂದ್ರೆ ಮೊಬೈಲ್ ನಲ್ಲಿ ಇಷ್ಟು ಒಳ್ಳೊಳ್ಳೆ ಟೆಕ್ನಾಲಜಿ ಬರ್ತಾ ಇದೆ. ಸೊ ಮುಂದಿನ ದಶಕದಲ್ಲಿ ನಮಗೆ ಸಿಗುವಂತಹ ಮೊಬೈಲ್ ನಲ್ಲಿ ಅನೇಕ ಬೆಟರ್ ಆಪ್ಷನ್ಸ್ ಸಿಗಬಹುದು. ಸೊ ಆ ಕಾರಣಕ್ಕೆ ಮೊಬೈಲ್ ಕ್ಯಾಮ್ರಾದಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದಾದ್ರೆ ನಾನು ಯಾಕೆ DSLR ಮೇಲೆ ಅದಕ್ಕೆ ಅಂತಾನೆ ಇನ್ವೆಸ್ಟ್ ಮಾಡ್ಲಿ ಅನ್ನೋ ಮನಸ್ಥಿತಿ ಬರಬಹುದು. ಈಗ ನೀವೇ ಯೋಚನೆ ಮಾಡಿ, ಎಷ್ಟೋ ಜನ ಈಗ ಟ್ಯೂಷನ್ಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿರ್ಬೋದು, ನಾನು ಟ್ಯೂಷನ್ ಸೆಂಟರ್ ಮಾಡ್ತೀನಿ ಅಂತ. ಈಗ ಎಷ್ಟೋ ಅಪ್ಲಿಕೇಶನ್ಗಳಿದ್ದಾವೆ. ಸೊ ನಾವು ಒಂದು ಟ್ಯೂಷನ್ ಮಾಡ್ತೀವಿ ಅನ್ನೋ ಬಿಸ್ನೆಸ್ನ ಎಷ್ಟರ ಮಟ್ಟಿಗೆ ಸ್ಕೇಲ್ ಅಪ್ ಮಾಡೋದಕ್ಕೆ ಸಾಧ್ಯ ನಾವು? ಸೊ ಈ ಥರದ
ಜನರ ಅಗತ್ಯತೆಗಳೇನಿದೆ, ಅದಕ್ಕೆ ಕಂಪನಿಗಳು ಹೇಗೆ ಆಕ್ಟ್ ಮಾಡ್ತಿವೆ, ಇದೆಲ್ಲವನ್ನು ಗಮನಿಸಿ ನಾವು ಮುಂದುವರಿಬೇಕಾಗುತ್ತೆ. ಇನ್ನು ಕೆಲ ಕಂಪನಿಗಳಿರ್ತವೆ, ನೀವು ಯಾವ ಟೈಮ್ನಲ್ಲಿ ಹೂಡಿಕೆ ಮಾಡಿದ್ರು ಅವು ಸೂಪರ್ ಏನೆ. ಅಂಥ ಕಂಪನಿಗಳನ್ನು ಸಹ ನೀವು ಸ್ಟಡಿ ಮಾಡಿ ಲಿಸ್ಟ್ ಔಟ್ ಮಾಡಿಕೊಂಡು ಅದು ಒಳ್ಳೆ ಪ್ರೈಸಿಗೆ ಸಿಕ್ಕಾಗ ನೀವು ಎಂಟರ್ ಆಗ್ತಾ ಹೋಗಬಹುದು. ಅಕ್ಯುಮುಲೇಟ್ ಮಾಡ್ಕೊಂಡು ಹೋಗೋದು ಡೆಫಿನೆಟ್ಲಿ ನಿಮಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಗ್ರೋತ್ ಅನ್ನ ಕೊಡ್ತಾ ಹೋಗುತ್ತೆ. ಎಕ್ಸಾಂಪಲ್ ಯೋಚನೆ ಮಾಡಿ, ಇನ್ಫೋಸಿಸ್ ಅನ್ನೋ ಕಂಪನಿ ಬಂದಿದ್ದು ಬೆಂಗಳೂರು IT ಹಬ್ ಆಗೋದಕ್ಕೆ ಒಂದು ಸ್ಪಾರ್ಕ್ ರೀತಿಯಲ್ಲಿತ್ತು. ಅದನ್ನ ಡ್ರೈವ್ ಮಾಡುವಂತ ರೀತಿಯಲ್ಲಿ ಇನ್ಫೋಸಿಸ್ನ ಬೆಳವಣಿಗೆ ಆಗ್ತಾ ಬಂದಿದೆ. ಡೆಫಿನೆಟ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವೆಲ್ಲವೂ ಮುಂದಿನ ದಿನಗಳಲ್ಲಿ ಇನ್ನೂ ವೇಗವಾಗಿ ಬೆಳೆಯುತ್ತೆ ಅನ್ನೋ ಒಂದು ಹೋಪ್ ಅನ್ನಂತೂ ನಮಗೆ ಕೊಟ್ಟಿದೆ. ಸೊ ಆ ಥರದ ಕಂಪನಿಗಳ ಮೇಲೆ ನಾವು ಯಾವಾಗ ಬೇಕಾದರೂ ಹೂಡಿಕೆ ಮಾಡಬಹುದು. ಬಟ್ ಅಗೈನ್, ಯಾವ ಕಾರಣಕ್ಕೆ ಹೈಪ್ ಆಗ್ತಿದೆ, ಯಾವ ಕಾರಣಕ್ಕೆ ಬಬಲ್ ಕ್ರಿಯೇಟ್ ಆಗಿದೆ, ನಿಜವಾಗ್ಲೂ ಇದರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇಷ್ಟಿದೆಯಾ, ಈಗ ಇನ್ಫ್ಲೇಟೆಡ್ ಪ್ರೈಸಾ ಅಥವಾ ಆಕ್ಚುಯಲ್ ವ್ಯಾಲ್ಯೂ ಇದೆಯಾ ಇದಕ್ಕೆ ಅನ್ನೋದನ್ನ ತಿಳ್ಕೊಂಡು ನಾವು ಮುಂದುವರಿಬೇಕಾಗುತ್ತೆ. ಈ ಡಿಸಿಷನ್ಗಳನ್ನು ನೀವು ಕೈಗೊಳ್ಳೋದಕ್ಕೆ ಸಾಧ್ಯ ಆದರೆ ಖಂಡಿತ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಉತ್ತಮ ಲಾಭ ಮಾಡೇ ಮಾಡ್ತೀರಿ. ನೆನಪಿರ್ಲಿ, ಟ್ರೇಡಿಂಗ್ ಅಂಡ್ ಇನ್ವೆಸ್ಟಿಂಗ್ ಅನ್ನೋದು ಬಹಳ ವಿಭಿನ್ನ ವಿಚಾರಗಳು. ಟ್ರೇಡಿಂಗ್ ಅನ್ನೋದು ಶಾರ್ಟ್ ಟರ್ಮು, ರಿಸ್ಕ್ ಜಾಸ್ತಿ, ಲಾಭ ಬಂದ್ರೆ ಬರಬಹುದು, ಅಷ್ಟೇ ನೀವು ಕಳ್ಕೊಳ್ಬಹುದು. ಬಟ್ ಇನ್ವೆಸ್ಟ್ಮೆಂಟ್ ಹಾಗಲ್ಲ, ನಿಮಗೆ ತಾಳ್ಮೆ ಇದ್ದಷ್ಟು ಚೆನ್ನಾಗಿ ಬೆಳೆಯುತ್ತೆ. ನಾಲೆಡ್ಜ್ ಅನ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಗೆಲ್ತೀರಿ. ಆ ಕಾರಣಕ್ಕೆ ಇಂಡಿಯನ್ ಮನಿಯ ಫ್ರೀಡಮ್ ಆಪ್ ನಲ್ಲಿ ಅನೇಕ ಕೋರ್ಸ್ಗಳಿದ್ದಾವೆ ಇನ್ವೆಸ್ಟ್ಮೆಂಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ನ ಬಗ್ಗೆ. ಈ ಕೂಡಲೇ ಡೌನ್ಲೋಡ್ ಮಾಡಿ ಕೋರ್ಸ್ಗಳನ್ನ ನೋಡಿ. ಆಲ್ ದಿ ಬೆಸ್ಟ್.